ಕುರ್ಚಿ ಕದನದ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದೀಗ. ಸೆಕೆಂಡ್ ಹಾಫ್ನಲ್ಲೂ ಕೂಡ ಸಿದ್ದರಾಮಯ್ಯ ಸುತ್ತಲೇ ಕಥೆ ನಡೀತಾ ಇದೆ. ಸಿಎಂ ಜೊತೆಗಿನ ಸರಣಿ ಸಭೆಗಳಿಂದ ಭಾರಿ ಕುತೂಹಲ. ಈ ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ಸಿದ್ದರಾಮಯ್ಯ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಚರ್ಚೆ ನಡೀತಾ ಇದೆ. ಹೀಗಾಗ್ತಾ ಇರೋದು ಯಾಕೆ ಅನ್ನುವ ಕುತೂಹಲ ಇರುವಂಥದ್ದು. ಹೈಕಮಾಂಡ್ ನಾಯಕರಿಂದ ಇದು ಮನವೊಲಿಕೆಯ ಯತ್ನವ? 3 ಮೀಟಿಂಗ್ನ ಹಿಂದೆ 100 ಚರ್ಚೆಗಳಿರುವಂಥದ್ದು. ಕುರ್ಚಿಯ ಮರ್ಮ ಇದು. ಏನು 3 ಮೀಟಿಂಗ್ಗಳು ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ. ಈಗ ನಡೀತಾ ಇರುವಂಥದ್ದು 3ನೇ ಮೀಟಿಂಗ್ ಅವರ ಜೊತೆಯಲ್ಲಿಯೇ. ಈ 3ನೇ ಮೀಟಿಂಗ್ನ ಹಿಂದೆ 100 ಮರ್ಮಗಳಿದಾವ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಕುರ್ಚಿಯ ಮರ್ಮ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ಫಸ್ಟ್ ಹಾಫ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರದ್ದೇ ಮೇನ್ ಕ್ಯಾರೆಕ್ಟರ್ ಆಗಿತ್ತು. ಅವರಿಗೇನೆ ಪ್ರಿಫರೆನ್ಸ್ ಅನ್ನ ಕೊಡಲಾಗಿತ್ತು ಕೂಡ. ಸೆಕೆಂಡ್ ಹಾಫ್ನಲ್ಲಿ ಅದೇ ರೀತಿಯಲ್ಲಿ DCM DK ಶಿವಕುಮಾರ್ ಅವರಿಗೆ ಅವರು ಹೈಲೈಟ್ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಅವರ ಜೊತೆಯಲ್ಲಿ ಒಂದು ಅರ್ಧ ಗಂಟೆಯ ಸಭೆ ಮಾತ್ರ ನಡೆದಿರುವಂಥದ್ದು. ಅದಾದ ಮೇಲೆ ಈಗಾಗಲೇ ಅರ್ಧ ಗಂಟೆಗೂ ಹೆಚ್ಚು ಸಮಯ ಆಗ್ತಾ ಬಂದಿದೆ. ಮತ್ತೆ ಸಿಎಂ ಸಿದ್ದರಾಮಯ್ಯನವರೇ ಇಲ್ಲಿ ಮೇನ್ ಕ್ಯಾರೆಕ್ಟರ್, ಅವರದೇ ಲೀಡ್ ರೋಲ್. ಅವರ ಜೊತೆಯಲ್ಲೇ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲದಿಂದ ಮತ್ತೊಂದು ಸುತ್ತಿನ ಸಭೆ ನಡೀತಾ ಇದೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನ್ಯೂಸ್ ರೂಮ್ನಿಂದ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಸರಣಿ ಸಭೆಗಳು ಮತ್ತೆ ಸಭೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿಯೇ 3ನೇ ಸುತ್ತಿನ ಸಭೆ ಈಗ ನಡೀತಾ ಇರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡೇ ಈಗ ಗೊಂದಲಕ್ಕೆ ಸಿಲುಕೊಂಡ್ಬಿಟ್ಟಿದೆಯಾ ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ? ನವೀನ್, ಈಗ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಯಾವುದೇ ಗೊಂದಲ ಇರುವಂತೆ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಯಾವುದಾದ್ರೂ ಒಂದು ಕಾಂಕ್ರೀಟ್ ಆದಂಥ ಒಂದು ಡಿಸಿಷನ್ ತೆಗೆದುಕೊಂಡಿರುವಂಥ ನಿಟ್ಟಿನಲ್ಲಿ ಕಾಣ್ತಾ ಇದೆ. ಆ ಕಾರಣಕ್ಕಾಗಿಯೇ ಈಗ ಸರಣಿ ಸಭೆಗಳನ್ನು ನಡೆಸ್ತಾ ಇದೆ. ಗೊಂದಲ ಇದ್ದಿದ್ರೆ ಒಂದೇ ಬಾರಿಗೆ ಅದನ್ನು ಮೊದಲು ತಾವು ಹೈಕಮಾಂಡ್ ನಾಯಕರುಗಳು ಬಗೆಹರಿಸಿಕೊಂಡು ಅದಾದ ಬಳಿಕ ರಾಜ್ಯದ ನಾಯಕರ ಜೊತೆ ಸಭೆ ನಡೆಸಬೇಕಾಯಿತು. ಅದೀಗ ರಾಜ್ಯದ CM ಮತ್ತು DCM ಇಬ್ಬರು ನಾಯಕರುಗಳನ್ನು ಕೂಡ ಕರೆಸಿಕೊಂಡು ದೆಹಲಿಯಲ್ಲಿ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ರೆ ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕದ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಸ್ಪಷ್ಟ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. ಈ ಕಾರಣಕ್ಕಾಗಿ ಆ ತಮ್ಮ ತೀರ್ಮಾನವನ್ನ CM ಮತ್ತು DCMಗೆ ತಿಳಿಸಿ ಅವರಿಬ್ಬರನ್ನು ಕೂಡ ಮನವೊಲಿಸಬೇಕಾಗಿದೆ. ಈ ಕಾರಣಕ್ಕಾಗಿ ಈ ಇಬ್ಬರು ನಾಯಕರುಗಳೊಂದಿಗೆ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಈಗ ಹೈಕಮಾಂಡ್ನ ತೀರ್ಮಾನ ಏನು ಅನ್ನೋದೇ ಈಗಿರ್ತಕ್ಕಂಥ ಸಸ್ಪೆನ್ಸ್, ಕುತೂಹಲ ಮತ್ತು $1 ಮಿಲಿಯನ್ ಪ್ರಶ್ನೆ ಆಗಿದೆ. ಹೈಕಮಾಂಡ್ ಏನಾದರೂ ಕೂಡ ಕರ್ನಾಟಕದಲ್ಲಿ CM ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಇಲ್ಲದೇ ಇದ್ರೆ CM ಸಿದ್ದರಾಮಯ್ಯನವರನ್ನ 2-3 ಸುತ್ತಿನ ಮೀಟಿಂಗ್ಗಳಿಗೆ ಕುಂಡ್ರಿಸಿಕೊಂಡು ಏಕೆ ಮಾತನಾಡಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಒಂದು ವೇಳೆ ಏನಾದರೂ ಕೂಡ ರಾಜ್ಯಸಭಾ ಅಭ್ಯರ್ಥಿಗಳ ಆಯ್ಕೆ, ವಿಧಾನ ಪರಿಷತ್ನ ಅಭ್ಯರ್ಥಿಗಳ ಆಯ್ಕೆ ಅಂತ ಆದ್ರೆ ನೀವು ನಿಮ್ಮ ಪಟ್ಟಿಯನ್ನು ಕೊಟ್ಟು ಬೆಂಗಳೂರಿಗೆ ಹೋಗಿ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ಆ ರೀತಿಯಾಗಿ ಮಾಡ್ತಾ ಇಲ್ಲ. ಅಭ್ಯರ್ಥಿಗಳ ಆಯ್ಕೆಗಾಗಿ ಸಭೆಗಳನ್ನು ನಡೆಸ್ತಾ ಇಲ್ಲ. ಬದಲಿಗೆ ಇಲ್ಲಿ ಯಾವುದೋ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೋಸ್ಕರನೇ ಈ ರೀತಿಯಾದಂತಹ ಸರಣಿ ಸಭೆ ನಡೆಸ್ತಾ ಇದ್ದಾರೆ. ಆ ತೀರ್ಮಾನ ಯಾವುದು ಅಂತಂದ್ರೆ ಬಹುತೇಕ ನಾಯಕತ್ವದ ಬಗ್ಗೆನೇ ತೀರ್ಮಾನವನ್ನು ಕೈಗೊಳ್ಳಿಕ್ಕಾಗಿಯೇ ಈ ಒಂದು ಸರಣಿ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಮುಖ್ಯವಾಗಿ DCM DK ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರಿದ್ದಾರೆ. ತಮಗೀಗ CM ಸ್ಥಾನವನ್ನು ನೀಡಲೇಬೇಕು, ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರೋದು ನಾನು, KPCC ಅಧ್ಯಕ್ಷನಾಗಿ ಪಕ್ಷವನ್ನು ಮುನ್ನಡೆಸಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ಪಂಚ ಗ್ಯಾರಂಟಿಗಳನ್ನು ರೂಪಿಸಿ ಘೋಷಣೆ ಮಾಡಿರೋದು ನಾನು. ಈ ಪಂಚ ಗ್ಯಾರಂಟಿಗಳ ಕಾರಣಕ್ಕಾಗಿಯೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮತ್ತು ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗ ಸಮುದಾಯ ಕೂಡ JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದೆ. ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ಗೆ ಮತ ಕೊಡಲಿಕ್ಕೆ ನನ್ನ ನಾಯಕತ್ವ ಕಾರಣ, ನಾನು CM ಆಗ್ತೀನಿ ಅಂತೇಳಿ ನಂಬಿಕೊಂಡೇನೆ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದೆ. ಆ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾಗಿದೆ. ಈ ಕಾರಣಕ್ಕಾಗಿ ತನಗೆ CM ಹುದ್ದೆಯನ್ನು ಕೊಡಲೇಬೇಕು ಅಂತೇಳಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಇದರಿಂದಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಕೂಡ ಒತ್ತಡ ಸೃಷ್ಟಿಯಾಗಿದೆ. ಹಾಗಾಗಿನೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ CM ಸ್ಥಾನದ ಬಗ್ಗೆ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಈ ಕಾರಣಕ್ಕಾಗಿಯೇ ಇಬ್ಬರು ನಾಯಕರೊಂದಿಗೆ ಈಗ ಸರಣಿ ಸಭೆಗಳನ್ನು ಬೆಳಗ್ಗೆಯಿಂದಲೂ ಕೂಡ ನಡೆಸ್ತಾ ಇದೆ. ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಲ್ಲೂ ಕೂಡ ಸಿದ್ದರಾಮಯ್ಯ ಪರ ಇರುವಂತಹ ನಾಯಕರು ಇದ್ದಾರೆ, DK ಶಿವಕುಮಾರ್ ಪರ ಇರುವಂತಹ ನಾಯಕರು ಕೂಡ ಇದ್ದಾರೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇಬ್ಬರು ಕೂಡ DCM DK ಶಿವಕುಮಾರ್ ಪರ ಒಲವನ್ನು ಹೊಂದಿರತಕ್ಕಂಥ ನಾಯಕರುಗಳು. ಅದೇ ವೇಳೆಯಲ್ಲಿ ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಇಬ್ಬರು ಕೂಡ CM ಸಿದ್ದರಾಮಯ್ಯ ಪರ ಒಲವನ್ನು ಹೊಂದಿರತಕ್ಕಂಥ ನಾಯಕರು. ಆದ್ರೆ ಅಂತಿಮವಾಗಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಈ ಎಲ್ಲ 4-5 ಮಂದಿ ಹೈಕಮಾಂಡ್ ನಾಯಕರುಗಳೇ ಸೇರಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ತೆಗೆದುಕೊಳ್ಬೇಕು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ, ಮುಂದಿನ ಚುನಾವಣೆಗಳು, 2028ರ ವಿಧಾನಸಭಾ ಚುನಾವಣೆ, 2029ರ ಲೋಕಸಭಾ ಚುನಾವಣೆಗಳಲ್ಲಿ ಪಕ್ಷವನ್ನು ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಪಕ್ಷದಲ್ಲಿ ಹೊಸ ನಾಯಕತ್ವ, ಯುವ ನಾಯಕತ್ವಕ್ಕೂ ಕೂಡ ಮನ್ನಣೆಯನ್ನು ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ 75-80 ವರ್ಷದ ಆದ ಬಳಿಕ ರಾಜಕಾರಣಿಗಳು ಸಕ್ರಿಯ ರಾಜಕಾರಣದಿಂದ ದೂರ ಸರಿದು ಹೊಸ ನಾಯಕರುಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಆ
ಆ ನಿಟ್ಟಿನಲ್ಲಿ ಏನಾದರೂ ಕೂಡ ತೀರ್ಮಾನವನ್ನು ಕೈಗೊಳ್ಳಿಕ್ಕೋಸ್ಕರನೇ ಈಗ ಈ ಸರಣಿ ಸಭೆಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಡೆಸ್ತಾ ಇದೆಯೋ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿಯೇ ಉದ್ಭವ ಆಗುತ್ತೆ. ಹೀಗಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಇರತಕ್ಕಂಥ ಕೆಲಸವನ್ನು ಏನಾದರೂ ಕೂಡ ಹೈಕಮಾಂಡ್ ಮಾಡ್ತಾ ಇದೆಯಾ ಅಥವಾ ಅವರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಮುಖ್ಯವಾಗಿ ಸಾಕಷ್ಟು ಸಂದರ್ಭಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ನಾನು ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಡಬೇಕಾಗಿದೆ, ಆ ಕೂಲಿಯನ್ನು ಹೈಕಮಾಂಡ್ ಕೊಡುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಕೆಲವೊಂದು ಸಂದರ್ಭಗಳಲ್ಲಿ ಕಾಂಗ್ರೆಸ್ನ ಶಾಸಕರ ಬೆಂಬಲ ಇಲ್ಲದೆ ಆದರೂ ಕೂಡ ಹೈಕಮಾಂಡ್ನ ಬೆಂಬಲಕ್ಕಾಗಿ ಹೈಕಮಾಂಡ್ನ ಆಯ್ಕೆಯ ಕಾರಣದಿಂದಾಗಿ ಹೈಕಮಾಂಡ್ನ ತೀರ್ಮಾನದ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಸಿಎಂ ಆದಂಥವರು ಕೂಡ ಇದ್ದಾರೆ. ಗುಂಡೂರಾವ್ ಅವರಿಗೆ ಕಾಂಗ್ರೆಸ್ ಶಾಸಕರ ಬೆಂಬಲ ಇರಲಿಲ್ಲ, ಆದರೆ ಹೈಕಮಾಂಡ್ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡಿತು. ಆ ಕಾರಣಕ್ಕಾಗಿ ಸಿಎಂ ಹುದ್ದೆಯನ್ನು ಗುಂಡೂರಾವ್ ಅವರು ಅಲಂಕರಿಸಿದ್ರು. ಹಾಗಾಗಿ ಅದೇ ರೀತಿ ತಾನು ಕೂಡ ಏಕೆ ಆಗಬಾರ್ದು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತ ವಲಯದಲ್ಲಿ ಕೇಳ್ತಾ ಇದ್ದಾರೆ ಮತ್ತು ಹೈಕಮಾಂಡ್ ನಾಯಕರ ಮುಂದೆ ಕೂಡ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಕಾಂಗ್ರೆಸ್ ಶಾಸಕರ ತೀರ್ಮಾನ ಅಭಿಪ್ರಾಯವನ್ನು ಕೂಡ ಪಡೆಯಲಾಗುತ್ತೆ. ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಶಾಸಕರ ಅಭಿಪ್ರಾಯಕ್ಕೂ ಕೂಡ ಮಹತ್ವ ಮತ್ತು ಮನ್ನಣೆಯನ್ನು ಕಾಂಗ್ರೆಸ್ ಪಕ್ಷ ಕೂಡ ಕೊಡುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸ್ಥಾನದಲ್ಲಿ ಯಾರನ್ನ ಕೂರಿಸಬೇಕು ಅಂತೇಳಿ ತೀರ್ಮಾನ ಕೈಗೊಳ್ಳುತ್ತೆ. ಹಾಗಾಗಿ ಹೈಕಮಾಂಡ್ ನನ್ನನ್ನ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಂತ ಕೂಡ ಒತ್ತಡವನ್ನ ಏರ್ತಾ ಇದ್ದಾರೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.